ರೀಸೆಂಟ್ ಆಗಿ ಸ್ಟೈನ್ಲೆಸ್ ಸ್ಟೀಲ್ ಟೆಸ್ಟಿಂಗ್ ವಿಡಿಯೋ ಹಾಕಿದಾಗ ತುಂಬಾ ಜನ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದ್ರಿ. ನಿಮಗೋಸ್ಕರ ನಂಬರು ಮತ್ತೆ ಅಡ್ರೆಸ್ ಎರಡು ಆಡ್ ಮಾಡ್ತಾ ಇದ್ದೀನಿ. ಇವ್ರಿಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಬಂದು ಮೆಟೀರಿಯಲ್ಸ್ ನ ನಿಮ್ ಕಣ್ ಮುಂದೆನೆ ಟೆಸ್ಟ್ ಮಾಡಿ ತೋರಿಸಿ ನಿಮ್ಗೆ ಯಾವ ತರ ಬೇಕೋ ಆ ತರ ಫ್ಯಾಬ್ರಿಕೇಶನ್ ವರ್ಕ್ ನ ಮಾಡ್ಕೊಡ್ತಾರೆ. ಸೊ ಲಾಸ್ಟ್ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನೆಗೆಟಿವ್ ನ ನೀವು ಲಿಕ್ವಿಡ್ ಮೇಲೆ ಹಾಕಿ ಪಾಸಿಟಿವ್ ನ ಮೆಟಲ್ ಮೇಲೆ ಹಾಕಿದ್ರೆ, ಸೊ ಇದು ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಆಗಿದ್ರೆ ನಿಮ್ಗೆ ರೆಡ್ ಕಲರ್ ಬಂದು ಡಿಸಪಿಯರ್ ಆಗುತ್ತೆ, ಬ್ಲಾಕ್ ಕಲರ್ ಬಂದ್ರೆ ಅದು 204 ಆಗಿರುತ್ತೆ. ಸೊ ಸ್ಟೈನ್ಲೆಸ್ ಸ್ಟೀಲ್ ಅಂತ ಟೆಸ್ಟ್ ಮಾಡ್ದಿರಾ ಹಾಕ್ಸಿ ತುಂಬಾ ಜನ ಮೋಸ ಹೋಗಿರ್ತೀರಾ. ಅದು ರಸ್ಟ್ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು 304 ಅಲ್ಲ 204 ಅಂತ. ಸೊ ಈ ತರ ನೀವು ಮೋಸ ಹೋಗ್ದಿರಾ ಜೆನ್ಯೂನ್ ಮೆಟೀರಿಯಲ್ ನ ಹಾಕ್ಸ್ಕೊಂಡು ಸ್ಟೈನ್ಲೆಸ್ ಸ್ಟೀಲ್ ಫ್ಯಾಬ್ರಿಕೇಶನ್ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಬ್ಲಾಗರ್ ಆಗಿರೋದ್ರಿಂದ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನಡೆಯೋ ಮೋಸ ಎಲ್ಲ ನನಗೆ ಗೊತ್ತಿರೋದ್ರಿಂದ ನಾನೇ ಮನೆ ಹತ್ರ ಖುದ್ದಾಗಿ ನಿಂತು ಕಂಪ್ಲೀಟ್ ಬಿಲ್ಡಿಂಗ್ ನ ರೆಡಿ ಮಾಡಿಸಿದೀನಿ. ಸೊ ಇವರು ಕೆಲಸ ತುಂಬಾನೇ ನೀಟಾಗಿ ಮಾಡ್ಕೊಡ್ತಾರೆ. ಬೇರೆ ಎಲ್ಲರೂ ಈ ತರ ಜಾಯಿಂಟ್ ನ ನಿಮ್ಗೆ ಮಾಡ್ಕೊಡೋದಿಲ್ಲ. ಬಟ್ ಇಲ್ಲಿ ನೋಡಿ ನಿಮ್ಗೆ ಕಂಪ್ಲೀಟ್ ವೆಲ್ಡಿಂಗ್ ಮಾಡಿ ಅದನ್ನ ಕಂಪ್ಲೀಟ್ ಬಫಿಂಗ್ ಮಾಡಿ ಕ್ಲೀನ್ ಆಗಿ ಜಾಯಿಂಟ್ ಮಾಡಿಕೊಟ್ಟಿದ್ರು. ಇಷ್ಟು ಅಚ್ಚುಕಟ್ಟಾಗಿ 100% ಫಿನಿಶಿಂಗ್ ಕೆಲಸನ ನೀವು ಬೇರೆ ಕಡೆ ನೋಡೋದಕ್ಕೆ ಚಾನ್ಸೇ ಇಲ್ಲ. ಅಂಡ್ ನಮ್ಗೆ ಪೂಜೆಗೆ ಅರ್ಜೆಂಟ್ ಇದ್ದಿದ್ರಿಂದ ಕೆಲಸನ ಡೇ ಅಂಡ್ ನೈಟ್ ಮಾಡಿ ನಮ್ಗೆ ಕರೆಕ್ಟ್ ಟೈಮ್ಗೆ ಮುಗಿಸ್ಕೊಟ್ಟಿದ್ದಾರೆ. ಸೊ ನೀವು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಬೇರೆಯವರೆಲ್ಲ 202 ತಂದ್ಬಿಟ್ಟು ಇದು 304 ಅಂತ ಹೇಳ್ತಾರೆ. ಬಟ್ ಇವರು 304 ತಂದ್ಬಿಟ್ಟು 202 ಕೂಡ ತಂದು ಯಾವ್ದು ಯಾವ ಮೆಟೀರಿಯಲ್ ಇದೆ ಅಂತ ತೋರಿಸಿ ನಿಮ್ಗೆ ಬಜೆಟ್ ಅಲ್ಲಿ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಕಾಲ್ ಮಾಡಿ.